ಬೆಂಗಳೂರಲ್ಲಿ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳನ್ನ ನಿರ್ಮಾಣ ಮಾಡಿದ್ರು. ಆಕ್ಚುಲಿ ಈ ಬಸ್ ಸ್ಟ್ಯಾಂಡ್ಗಳನ್ನ ಖಾಸಗಿ ಸಂಸ್ಥೆಯವರು ನಿರ್ಮಾಣ ಮಾಡಿದ್ರು. ಆದರೆ ಇದರ ಜವಾಬ್ದಾರಿನ BBMP ಅವರಿಗೆ ಅಂದರೆ ಇವತ್ತಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಕೊಟ್ಟಿದ್ರು. ಸದ್ಯ ಈಗ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳ ಒಂದು ದುಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತೀನಿ. ಸದ್ಯ ನಾನೀಗ KR ಸರ್ಕಲ್ ಬಳಿ ಇರುವಂತಹ ನೃಪತುಂಗ ರಸ್ತೆಯಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಬಳಿ ಇದ್ದೀನಿ. ಅಂದರೆ ನೃಪತುಂಗ ರಸ್ತೆ ಜೊತೆಗೆ ಕೋರಮಂಗಲದಲ್ಲಿ 2 ಬಸ್ ಸ್ಟ್ಯಾಂಡ್, ಟೋಟಲ್ 3 ಬಸ್ ಸ್ಟ್ಯಾಂಡ್ಗಳನ್ನ ಶಿಲ್ಪಾ ಫೌಂಡೇಶನ್ ಮುಖಾಂತರ ಖಾಸಗಿ ಸಂಸ್ಥೆಯವರು ನಿರ್ಮಾಣ ಮಾಡಿದ್ರು. ತದನಂತರ ಅದನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹಸ್ತಾಂತರ ಮಾಡಿದರು. ಅಂದರೆ ಈ ಬಸ್ ಸ್ಟ್ಯಾಂಡ್ನ ಪ್ರಮುಖವಾದ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಮಹಿಳೆಯರ ಸುರಕ್ಷತೆ. ಅಂದರೆ ಒಂಟಿ ಮಹಿಳೆಯರಿಗೆ ಜೊತೆಗೆ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಬಸ್ಗೋಸ್ಕರ ಕಾಯ್ತಾ ಇರುವಂತಹ ಮಹಿಳೆಯರಿಗೆ ಏನಾದರೂ ತೊಂದರೆಗಳಾಗಬಾರ್ದು, ಅವರಿಗೆ ರಕ್ಷಣೆ ನೀಡುವಂತಹ ನಿಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನ ನಿರ್ಮಾಣ ಮಾಡಿದರು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಏನಂದರೆ ಪ್ಯಾನಿಕ್ ಬಟನ್ ಅಂತ. ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಏನಾದರೂ ಮಹಿಳೆಯರಿಗೆ ಕಿರಿಕಿರಿ ಆಯಿತು, ಬೇರೆ ವ್ಯಕ್ತಿಗಳಿಂದ ತೊಂದರೆ ಆಯಿತು ಅಂತಂದರೆ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಈ ಪ್ಯಾನಿಕ್ ಬಟನ್. ಅಂದರೆ ಇಲ್ಲಿ ಏನು ನೀವು ಗಮನಿಸ್ತಾ ಇದ್ದೀರಾ, ಇದು ಪ್ಯಾನಿಕ್ ಬಟನ್. ಈ ಬಸ್ ಸ್ಟ್ಯಾಂಡ್ನ ತುಂಬ ಪ್ರಮುಖವಾದ ಒಂದು ಫೀಚರ್. ಈ ಪ್ಯಾನಿಕ್ ಬಟನ್ನ ಪ್ರೆಸ್ ಮಾಡಿದ್ರೆ ತೊಂದರೆ ಆದಂಥ ಸಂದರ್ಭದಲ್ಲಿ ಇದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮೆಸೇಜ್ ಹೋಗುತ್ತೆ. ಸೊ ಆಗ ಲೋಕಲ್ ಪೊಲೀಸ್ ಸ್ಟೇಷನ್ ಇಮಿಡಿಯೇಟಾಗಿ ಈ ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ, ಆ ಮಹಿಳೆಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವತ್ತು ಈ ಪ್ಯಾನಿಕ್ ಬಟನ್ ವರ್ಕ್ ಆಗ್ತಾ ಇಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಆಗಿದಂಥ ಒಂದು ಫೀಚರ್ ಈ ಬಸ್ ಸ್ಟ್ಯಾಂಡಲ್ಲಿ. ಇವತ್ತು ಈ ಪ್ಯಾನಿಕ್ ಬಟನೇ ವರ್ಕ್ ಆಗ್ತಾ ಇಲ್ಲ. ಇನ್ನು ಎರಡನೇದೇನಪ್ಪ ಅಂತಂದರೆ ಚಾರ್ಜಿಂಗ್ ಪಾಯಿಂಟ್ಸ್ ಇತ್ತು. ಅಂದರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ, ಲ್ಯಾಪ್ಟಾಪ್ಗಳನ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೊಂದು ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಆದರೆ ಇವತ್ತು ಈ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಯಾವುದೇ ಒಂದು 10 ಪೈಸೆಗೆ ಕೂಡ ಕೆಲಸ ಮಾಡ್ತಾ ಇಲ್ಲ. ಯಾಕಂತಂದರೆ ಕಂಪ್ಲೀಟ್ ಕರೆಂಟ್ ಇಲ್ಲ. ಇಲ್ಲಿ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಗೆ ಮಾತ್ರ ಇದೆ. ಸೊ ಕರೆಂಟ್ ಇಲ್ಲ, ಚಾರ್ಜಿಂಗ್ ಪಾಯಿಂಟು ವರ್ಕ್ ಆಗ್ತಾ ಇಲ್ಲ, ಮೇಲೆ ಇರುವಂಥ ಲೈಟ್ಸ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಇನ್ನು CCTV ಈ ಬಸ್ ಸ್ಟ್ಯಾಂಡಲ್ಲಿ ಇದೆ. ಆ CCTVಗಳು ಕೂಡ ವರ್ಕ್ ಆಗ್ತಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇನ್ನು ಮತ್ತೊಂದು ಪ್ರಮುಖವಾದ ಫೀಚರ್ ಏನಪ್ಪ ಅಂತಂದರೆ ಈ ಬಸ್ ಸ್ಟ್ಯಾಂಡಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಒಂದು ಮಹಿಳೆಯರಿಗೆ, ಅಂದರೆ ಎಮರ್ಜೆನ್ಸಿ ಇರುವಂತಹ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಣೆ ಮಾಡುವಂಥ ಒಂದು ಸಿಸ್ಟಮ್ ಕೂಡ ಈ ಬಸ್ ಸ್ಟ್ಯಾಂಡ್ನಲ್ಲಿ ಅಳವಡಿಕೆ ಮಾಡಿ. ನೀವು ಗಮನಿಸ್ತಾ ಇದ್ದೀರಾ, ಇದು ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣಾ ಯಂತ್ರ ಇದು. ಅಂದರೆ ಇಲ್ಲಿ ಸ್ಕ್ಯಾನ್ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಸೊ ಅಲ್ಲಿ ಅಮೌಂಟ್ ಈ ಡಿಸ್ಪ್ಲೇದಲ್ಲಿ ಅಮೌಂಟ್ ತೋರಿಸುತ್ತೆ. ಅಂದರೆ ಈ QR ಕೋಡ್ ಏನಿದೆ, ಈ ಕೋಡಲ್ಲಿ ಸ್ಕ್ಯಾನ್ ಮಾಡಿದಾಗ ಅಮೌಂಟ್ ಎಷ್ಟು ಅಂತ ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ನ್ಯಾಪ್ಕಿನ್ಗಳಿರುತ್ತೆ, ಇಲ್ಲಿ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಈ ಬಸ್ ಸ್ಟ್ಯಾಂಡಲ್ಲಿ ಕರೆಂಟ್ ಇಲ್ಲ, ಎರಡನೇದು ಮೇಂಟೆನೆನ್ಸ್ ಇಲ್ಲ. ಸೊ ಹಂಗಾಗಿ ಕಂಪ್ಲೀಟ್ ಶಟ್ ಡೌನ್ ಆಗಿದೆ. ಇಲ್ಲಿ ನ್ಯಾಪ್ಕಿನ್ಸ್ ಒಳಗಡೆ ಇದ್ದಾವೆ, ನೀವು ಬೇಕಾದ್ರೆ ದೃಶ್ಯಗಳಲ್ಲಿ ಕೂಡ ಕಾಣಿಸ್ಬೋದು. ಇಲ್ಲಿ ನ್ಯಾಪ್ಕಿನ್ಸ್ ಒಳಗಡೆ ಇದ್ದಾವೆ. ಬಟ್ ಆದರೆ ಇದು ತಗೊಳ್ಳೋದಕ್ಕೆ ಈಗ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ವರ್ಕ್ ಆಗ್ತಾ ಇಲ್ಲ, ಈ ಮಿಷಿನ್ ವರ್ಕ್ ಆಗ್ತಾ ಇಲ್ಲ. ಒಟ್ಟಾರೆ ಸ್ಮಾರ್ಟ್ ಬಸ್ ನಿಲ್ದಾಣ ಮಹಿಳೆಯರ ಸುರಕ್ಷತೆಗಾಗಿ, ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಖಾಸಗಿಯವರು ನಿರ್ಮಾಣ ಮಾಡಿದ್ರು ಕೂಡ ಅದನ್ನು ತಮ್ಮ ಹಸ್ತಾಂತರಕ್ಕೆ ತಗೊಂಡು ಮೇಂಟೈನ್ ಮಾಡಬೇಕಾಗಿದ್ದಂಥ ಒಂದು ಬಸ್ ಸ್ಟ್ಯಾಂಡ್ ಇವತ್ತು ನಾರ್ಮಲ್ ಬಸ್ ಸ್ಟ್ಯಾಂಡ್ಗಿಂತ ಕಡೆಯಾಗಿ, ತುಂಬ ಕೀಳಾಗಿ, ಮಹಿಳೆಯರು ಕೂಡ ಇಲ್ಲಿ ಬಂದು ಈ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ತಾ ಇಲ್ಲ, ಯಾರು ಕೂಡ ಇದನ್ನು ಬಳಸ್ತಾ ಇಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ನಿಂತಿರೋವಂಥ ದೃಶ್ಯಗಳಿಗಿದು ನಾವು ತೋರಿಸ್ತಾ ಇದ್ದೀವಿ. ಇದನ್ನು ಈಗಲಾದರೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅದನ್ನು ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಬಸ್ ಸ್ಟ್ಯಾಂಡ್ನ ನಿರ್ವಹಣೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.